ಲಿಂಗಾಯತ ಮತ್ತು ವೀರಶೈವ ಈ ಒಂದು ವಿಷಯ ಏನಿದೆ ಬಹಳಷ್ಟು ಜನರಲ್ಲಿ ಇದು ಗೊಂದಲವನ್ನ ಉಂಟು ಮಾಡ್ತಾ ಇದೆ. ಏಕೆಂದರೆ ಕೆಲವರು ಹೇಳ್ತಾರೆ ಲಿಂಗಾಯತ ಮತ್ತು ವೀರಶೈವ ಎರಡೂ ಕೂಡ ಒಂದೇ. ಆದರೆ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಲಿಂಗಾಯತನೇ ಬೇರೆ ವೀರಶೈವನೇ ಬೇರೆ, ಎರಡರಲ್ಲಿ ಕೂಡ ವ್ಯತ್ಯಾಸಗಳು ಇವೆ. ಈ ರೀತಿ ಹೇಳುವುದರಿಂದ ಸಾಮಾನ್ಯ ಜನರಲ್ಲಿ ಈ ವಿಷಯದ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ. ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂತಹ 2 ಉದಾಹರಣೆಗಳನ್ನ ತೆಗೆದುಕೊಂಡು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುವ ಹಾಗೆ ತಿಳಿಸುವಂತಹ ಪ್ರಯತ್ನ ಮಾಡಲಾಗಿದೆ. ಮೊದಲನೇ ಉದಾಹರಣೆ, ನಮ್ಮೆದುರು ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ಅಂತ ನಾವು ತಿಳಿದುಕೊಳ್ಳೋಣ. ಇಬ್ಬರು ವ್ಯಕ್ತಿಗಳ ಹೆಸರುಗಳು ಬೇರೆ ಬೇರೆ ಇವೆ. ಇಬ್ಬರು ವ್ಯಕ್ತಿಗಳ ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದ ದಿನಾಂಕ ಬೇರೆ ಬೇರೆ ಇದೆ. ಈ ಇಬ್ಬರು ವ್ಯಕ್ತಿಗಳ ತಂದೆ ತಾಯಿಗಳು ಕೂಡ ಬೇರೆ ಬೇರೆ ಆಗಿದ್ದಾರೆ. ಮೊದಲನೇದಾಗಿ ಈ ಇಬ್ಬರು ವ್ಯಕ್ತಿಗಳ ಹೆಸರುಗಳು ಏನಿದೆ ಎಂಬುದನ್ನ ನೋಡೋಣ. ಮೊದಲನೇ ವ್ಯಕ್ತಿಯ ಹೆಸರು ಲಿಂಗಾಯತ, ಎರಡನೇ ವ್ಯಕ್ತಿಯ ಹೆಸರು ವೀರಶೈವ. ಇನ್ನು ಈ ಹೆಸರುಗಳ ಅರ್ಥವನ್ನು ನಾವು ನೋಡಿದಾಗ ಲಿಂಗಾಯತ, ಲಿಂಗ ಪ್ಲಸ್ ಆಯತ ಅಂದ್ರೆ ಲಿಂಗವನ್ನು ಆಯತ ಮಾಡಿಕೊಂಡಿರುವವನು ಲಿಂಗಾಯತ. ಎರಡನೇ ವ್ಯಕ್ತಿಯ ಹೆಸರು ವೀರಶೈವ, ವೀರ ಪ್ಲಸ್ ಶೈವ, ವೀರಶೈವ. ಇದರ ಅರ್ಥ ಯೋಗಿರಾಜ ಶಿವನಲ್ಲಿ ವೀರತಮವಾದ ಭಕ್ತಿ ಉಳ್ಳವನೇ ವೀರಶೈವ. ಈ ರೀತಿ ಈ ಇಬ್ಬರು ವ್ಯಕ್ತಿಗಳ ಹೆಸರುಗಳ ಅರ್ಥವನ್ನ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಈ ಇಬ್ಬರು ವ್ಯಕ್ತಿಗಳ ಹೆಸರುಗಳು ಬೇರೆ ಬೇರೆ ಅರ್ಥವನ್ನ ಹೊಂದಿವೆ. ಇನ್ನು ಈ ವ್ಯಕ್ತಿಗಳ ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದ ದಿನಾಂಕ ಏನಿದೆ ಅನ್ನೋದನ್ನ ನೋಡೋಣ. ಲಿಂಗಾಯತ ಎಂಬ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದ ಕಾಲ ಯಾವುದೆಂದರೆ 12ನೇ ಶತಮಾನ. ಇನ್ನು ಎರಡನೇ ವ್ಯಕ್ತಿ ವೀರಶೈವ, ಇವನ ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದ ಕಾಲ ಯಾವುದೆಂದರೆ 4ನೇ ಶತಮಾನ. ಲಿಂಗಾಯತ ಎಂಬ ಪದ ಹುಟ್ಟಿದ್ದು 12ನೇ ಶತಮಾನದಲ್ಲಿ ಎಂಬುದಕ್ಕೆ ವಚನಗಳಲ್ಲಿ ಬಸವಾದಿ ಶರಣರು ದಾಖಲೆಯನ್ನ ಕೊಟ್ಟಿದ್ದಾರೆ. ಇನ್ನು ವೀರಶೈವ ಎಂಬ ಪದ ಹುಟ್ಟಿದ್ದು ಆಗಮಗಳಲ್ಲಿ. ಇನ್ನು ಈ ಇಬ್ಬರು ವ್ಯಕ್ತಿಗಳ ತಂದೆ ತಾಯಿಗಳು ಯಾರು ಎಂಬುದನ್ನ ಇವಾಗ ನೋಡೋಣ. ಲಿಂಗಾಯತ ಎಂಬ ವ್ಯಕ್ತಿಯ ತಂದೆ ಯಾರು ಎಂದರೆ ವಿಶ್ವಗುರು ಬಸವಣ್ಣನವರು. ಲಿಂಗಾಯತ ಎಂಬ ವ್ಯಕ್ತಿಯ ತಾಯಿ ಯಾರು ಎಂದರೆ ವಚನ ಸಾಹಿತ್ಯ. ವೀರಶೈವ ಎಂಬ ವ್ಯಕ್ತಿಯ ತಂದೆ ಯಾರು ಎಂದರೆ ಯೋಗಿರಾಜ ಶಿವ. ಈ ವೀರಶೈವ ಎಂಬ ವ್ಯಕ್ತಿಯ ತಾಯಿ ಯಾರು ಎಂದರೆ ಆಗಮಗಳು. ಈ ರೀತಿ ನಾವು ನೋಡಿದಾಗ ಲಿಂಗಾಯತ ಮತ್ತು ವೀರಶೈವ ಎಂಬ ಇಬ್ಬರು ವ್ಯಕ್ತಿಗಳು ಏನಿದ್ದಾರೆ ಇವರ ಹೆಸರುಗಳ ಅರ್ಥದಲ್ಲಿ ಭಿನ್ನತೆ ಇದೆ. ಇವರ ಡೇಟ್ ಆಫ್ ಬರ್ತ್ ಕೂಡ ಬೇರೆ ಬೇರೆ ಇದೆ. ಇವರ ತಂದೆ ತಾಯಿಗಳು ಕೂಡ ಬೇರೆ ಬೇರೆ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಇಬ್ಬರು ವ್ಯಕ್ತಿಗಳು ಒಂದೇ ಅಥವಾ ಬೇರೆ ಬೇರೆ ಎಂಬುದನ್ನ ನೀವೇ ವಿಚಾರ ಮಾಡಿ ನಿರ್ಧಾರ ಮಾಡಿ. ಇವಾಗ ಎರಡನೇ ಉದಾಹರಣೆ, ನದಿ ಮತ್ತು ಉಪನದಿ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಹರಿಯುತ್ತಿರುವ ನದಿ ಇದೆ. ಈ ಒಂದು ನದಿಗೆ ನಾವು ಮುಖ್ಯ ನದಿ ಅಂತ ನಾವು ಕರೆಯಬಹುದು. ಇನ್ನೊಂದು ನದಿ ಬಂದು ಈ ಒಂದು ನದಿಯಲ್ಲಿ ಸೇರಿಕೊಳ್ತಾ ಇದೆ. ಆ ಒಂದು ನದಿಗೆ ನಾವು ಉಪನದಿ ಅಂತ ಕರೆಯುತ್ತೇವೆ. ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಮುಖ್ಯವಾದ ನದಿ ಇದೆ, ಅದು ಕೃಷ್ಣಾ ನದಿ. ಈ ಒಂದು ಕೃಷ್ಣಾ ನದಿಯ ಉಪನದಿಗಳು ಅಂದ್ರೆ ಘಟಪ್ರಭಾ ನದಿ, ಮಲಪ್ರಭಾ ನದಿ ಮತ್ತು ತುಂಗಭದ್ರಾ ನದಿ. ಈ 3 ನದಿಗಳು ಬಂದು ಕೃಷ್ಣಾ ನದಿಯಲ್ಲಿ ಸೇರಿಕೊಳ್ಳೋದ್ರಿಂದ ಈ 3 ನದಿಗಳಿಗೆ ಕೃಷ್ಣಾ ನದಿಯ ಉಪನದಿಗಳು ಎಂಬ ಹೆಸರನ್ನ ಕೊಡಲಾಗಿದೆ. ಇಲ್ಲಿ ಲಿಂಗಾಯತ ಎಂಬ ಒಂದು ಮುಖ್ಯ ನದಿ ಹರಿತಾ ಇದೆ. ಈ ಒಂದು ಲಿಂಗಾಯತ ಎಂಬ ನದಿಗೆ ಅನೇಕ ಉಪನದಿಗಳು ಇವೆ. ಅಂದ್ರೆ ಅನೇಕ ನದಿಗಳು ಬಂದು ಈ ಲಿಂಗಾಯತ ಎಂಬ ನದಿಯಲ್ಲಿ ಸೇರಿಕೊಂಡಿವೆ. ಈ ರೀತಿ ಲಿಂಗಾಯತ ಎಂಬ ನದಿಯ ಉಪನದಿಗಳು ಯಾವುವೆಂದರೆ ಬಣಜಿಗ ಲಿಂಗಾಯತ, ಪಂಚಮಸಾಲಿ ಲಿಂಗಾಯತ, ಕುಂಬಾರ ಲಿಂಗಾಯತ, ಮಡಿವಾಳ ಲಿಂಗಾಯತ, ರೆಡ್ಡಿ ಲಿಂಗಾಯತ. ಈ ರೀತಿ ಹಲವಾರು ಉಪನದಿಗಳು ಬಂದು ಲಿಂಗಾಯತ ಎಂಬ ಮುಖ್ಯ ನದಿಯಲ್ಲಿ ಸೇರಿಕೊಂಡಿವೆ. ಈ ಒಂದು ಲಿಂಗಾಯತ ಎಂಬ ನದಿಯ ಪಕ್ಕದಲ್ಲಿ ಇನ್ನೊಂದು ನದಿ ಹರಿತಾ ಇದೆ. ಆ ನದಿಯ ಹೆಸರು ವೀರಶೈವ. ಈ ವೀರಶೈವ ಎಂಬ ನದಿ ಏನಿದೆ ಈ ಒಂದು ನದಿಯಲ್ಲಿ ಒಂದು ಭಾಗ ಡಿವೈಡ್ ಆಗಿ ಲಿಂಗಾಯತ ಎಂಬ ಮುಖ್ಯ ನದಿಗೆ ಬಂದು ಸೇರಿಕೊಳ್ತಾ ಇದೆ. ಈ ರೀತಿ ಲಿಂಗಾಯತ ಎಂಬ ಮುಖ್ಯ ನದಿಯ ಒಂದು ಉಪನದಿ ವೀರಶೈವ ಲಿಂಗಾಯತ. ಲಿಂಗಾಯತ ಎಂಬ ನದಿ ಹುಟ್ಟಿದ್ದು 12ನೇ ಶತಮಾನದಲ್ಲಿ. ಅವಾಗ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಜಾತಿಯ ಜನರು ಬಂದು ಇಷ್ಟಲಿಂಗ ದೀಕ್ಷೆಯನ್ನ ಪಡೆದುಕೊಂಡು ಲಿಂಗಾಯತರಾಗ್ತಾರೆ. ಅದೇ ರೀತಿ ವೀರಶೈವ ಎಂಬ ಸಮುದಾಯ ಏನಿತ್ತು ಅದರಲ್ಲಿ ಕೂಡ ಸ್ವಲ್ಪ ಜನರು ಬಂದು ಇಷ್ಟಲಿಂಗ ದೀಕ್ಷೆಯನ್ನ ಪಡೆದುಕೊಂಡು ಲಿಂಗಾಯತರಾಗ್ತಾರೆ. ಇಲ್ಲಿ ನಾವು 3 ಪದಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಮೊದಲನೆಯದು ಲಿಂಗಾಯತ, ಎರಡನೆಯದು ವೀರಶೈವ, ಮೂರನೆಯದು ವೀರಶೈವ ಲಿಂಗಾಯತ. ಲಿಂಗಾಯತ ಎಂಬ ಮುಖ್ಯ ನದಿ ಏನಿದೆ ಇದು ಹರಿತಾ ಇರುವುದು ಕರ್ನಾಟಕ ರಾಜ್ಯದಲ್ಲಿ. ಆದರೆ ಈ ಒಂದು ನದಿಗೆ ಹಲವಾರು ಉಪನದಿಗಳು ಇವೆ. ಹೀಗಾಗಿ ವೀರಶೈವ ಲಿಂಗಾಯತ ಅನ್ನೋದು ಕರ್ನಾಟಕ ರಾಜ್ಯದಲ್ಲಿ ಹರಿಯುತ್ತಿರುವ ಲಿಂಗಾಯತ ಎಂಬ ನದಿಯ ಒಂದು ಉಪನದಿ.
ಈ ಲಿಂಗಾಯತ ಎಂಬ ನದಿ ಏನಿದೆ ಇದರ ಒಂದು ಪಕ್ಕದಲ್ಲಿ ಈ ವೀರಶೈವ ನದಿ ಹರಿತಾ ಇರುವುದು ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ. ಹೀಗಾಗಿ ನಿಜವಾದ ವೀರಶೈವರು ಕರ್ನಾಟಕದಲ್ಲಿ ಇಲ್ಲ. ನಿಜವಾದ ವೀರಶೈವ ಸಮುದಾಯ ಇರುವುದು ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಲ್ಲಿ. ಹಾಗಾದರೆ ಕರ್ನಾಟಕದಲ್ಲಿ ಇರುವಂತ ಒಂದು ಸಮುದಾಯ ತಮ್ಮನ್ನು ತಾವು ವೀರಶೈವ ಅಂತ ಕರೆಸಿಕೊಳ್ತಾ ಇದೆ. ಆದರೆ ಅವರು ವೀರಶೈವರಲ್ಲ, ಅವರು ವೀರಶೈವ ಲಿಂಗಾಯತರು. ಅಂದ್ರೆ ಲಿಂಗಾಯತ ನದಿಯ ಒಂದು ಉಪನದಿ. ಇನ್ನು ಕೆಲವರು ಒಂದು ಆರೋಪವನ್ನ ಮಾಡ್ತಾ ಇರ್ತಾರೆ. ಏನಂದ್ರೆ ಯಾರು ಲಿಂಗಾಯತ ಮತ್ತು ವೀರಶೈವ ಎರಡು ಬೇರೆ ಬೇರೆ ಅಂತ ಹೇಳ್ತಾರೆ, ಅವರು ಸಮಾಜವನ್ನ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಲಿಂಗಾಯತ ಮತ್ತು ವೀರಶೈವ ಏನಿದೆ ಇವೆರಡನ್ನ ನೀವು ಎರಡು ಪದಗಳ ರೂಪದಲ್ಲಿ ನೋಡ್ತಾ ಇದ್ದೀರಾ, ಅಥವಾ ಇವೆರಡನ್ನ ನೀವು ಎರಡು ಸಮುದಾಯಗಳ ರೂಪದಲ್ಲಿ ನೋಡ್ತಾ ಇದ್ದೀರಾ? ಲಿಂಗಾಯತ ಮತ್ತು ವೀರಶೈವವನ್ನ ಎರಡು ಪದಗಳ ರೂಪದಲ್ಲಿ ನೋಡಿದಾಗ ಇವೆರಡೂ ಕೂಡ ಭಿನ್ನವಾಗಿವೆ. ಇವಾಗ ಭಾರತದಲ್ಲಿ ಅನೇಕ ಜಾತಿಗಳಿವೆ, ಅನೇಕ ಧರ್ಮಗಳಿವೆ. ಭಾರತದ ಏಕತೆಯ ವಿಷಯ ಬಂದಾಗ ಆವಾಗ ನಾವೇನ್ ಹೇಳ್ತೀವಿ, ನಾವೆಲ್ಲರೂ ಕೂಡ ಒಂದೇ ಅಂತ. ಆದರೆ ಸಂವಿಧಾನಿಕವಾಗಿ ಹೇಳುವಾಗ ನಾವು ಹೇಳಬೇಕಾಗುತ್ತೆ ಇವರು ಈ ಧರ್ಮದವರು ಅಂತ. ಹಾಗಾಗಿ ಸಾಮರಸ್ಯದ ವಿಷಯ ಬಂದಾಗ, ದೇಶದ ಏಕತೆಯ ವಿಷಯ ಬಂದಾಗ ಲಿಂಗಾಯತರಾಗಲಿ, ವೀರಶೈವರಾಗಲಿ, ಬೌದ್ಧರಾಗಲಿ, ಜೈನರಾಗಲಿ, ಸಿಖ್ಖರಾಗಲಿ, ಇನ್ನು ಬೇರೆ ಯಾವುದೇ ಜಾತಿ ಅಥವಾ ಧರ್ಮದವರಾಗಲಿ ಎಲ್ಲರೂ ಕೂಡ ಒಂದೇ ಅಂತ ನಾವು ಹೇಳ್ತೀವಿ. ಆದರೆ ಸಂವಿಧಾನಿಕದ ವಿಷಯ ಬಂದಾಗ ಅಲ್ಲಿ ನಾವು ವೀರಶೈವ ಮತ್ತು ಲಿಂಗಾಯತ ಎರಡು ಬೇರೆ ಅಂತ ಹೇಳಬೇಕಾಗುತ್ತೆ. ಏಕೆಂದರೆ ಇವೆರಡು ಪದಗಳ ಒಂದು ಹಿನ್ನೆಲೆ ಮತ್ತು ಇತಿಹಾಸ ಬೇರೆ ಬೇರೆ ಆಗಿದೆ. ಲಿಂಗಾಯತ ಮತ್ತು ವೀರಶೈವ ಇವೆರಡರ ನಡುವೆ ಏನೇನು ವ್ಯತ್ಯಾಸಗಳಿವೆ ಎಂಬುದನ್ನ ಇನ್ನೂ ವಿವರವಾಗಿ ನೀವು ತಿಳಿದುಕೊಳ್ಳಬೇಕಾದರೆ ಈ ಒಂದು ವಿಡಿಯೋದಲ್ಲಿ ಹೋಗಿ ನೀವು ನೋಡಬಹುದು. ಈ ಎಲ್ಲಾ ವಿಷಯಗಳಿಂದ ನಮಗೆ ಗೊತ್ತಾಗುತ್ತೆ ಲಿಂಗಾಯತ ಅನ್ನೋದು ಒಂದು ಧರ್ಮ. ಈ ಒಂದು ಧರ್ಮದ ಒಳಗಡೆ ಅನೇಕ ಉಪಪಂಗಡಗಳು ಸೇರಿಕೊಂಡಿವೆ. ಆದ್ದರಿಂದ ವೀರಶೈವ ಲಿಂಗಾಯತ ಅನ್ನೋದು ಲಿಂಗಾಯತ ಧರ್ಮದ ಒಳಗಡೆ ಇರುವಂತಹ ಒಂದು ಉಪಪಂಗಡ. ಅದಕ್ಕಾಗಿ ಒಂದು ಉಪಪಂಗಡದ ಹೆಸರನ್ನ ತಂದು ಇಡೀ ಧರ್ಮಕ್ಕೆ ಸೇರಿಸುವುದು ಎಷ್ಟು ಉಚಿತ ಅನ್ನೋದನ್ನ ನೀವೇ ವಿಚಾರ ಮಾಡಿ.